ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್. ನಾನು ಇವತ್ತು ನನ್ನ ಸ್ಪೆಷಲ್ ಕಿಚನಲ್ಲಿ ನಿಮಗೆಲ್ಲರಿಗೂ ಆನಿಯನ್ ಮಸಾಲ ಆಮ್ಲೆಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ನನ್ನ ರೆಸಿಪಿ. ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ಕೊಂಡು ತಿನ್ಕೊಳ್ಳಿ. ಬನ್ನಿ ವಿಡಿಯೋಗೆ ಹೋಗೋಣ. ನಾನು ಒಂದು ಬೌಲ್ಗೆ 2 ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಇಡೀ ಕರಿಬೇವು ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ಮತ್ತು ಮೊಟ್ಟೆಗಳನ್ನು ಹೊಡೆದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 8 ಮೊಟ್ಟೆ ತೊಗೊಂಡಿದ್ದೀನಿ. ಆನಿಯನ್ನು 3 ತೊಗೊಂಡಿದ್ದೀನಿ. ಒಂದು ಇಡೀ ಕರಿಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ. ಇಷ್ಟು ಈ ಬೌಲ್ಗೆ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಹಾಕೊಳ್ಳೋಣ. 1 ಟೇಬಲ್ ಸ್ಪೂನು ನಾನು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರ ತಕ್ಕಂತ ನೀವು ಹಾಕ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನನ್ನು ನಾನು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನು ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಸ್ಪೂನು ಪೆಪ್ಪರ್ ಕಾಳುಗಳನ್ನು ಚಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮಗೆ ಟೇಸ್ಟ್ ತಕ್ಕಂತೆ ಉಪ್ಪನ್ನ ಮತ್ತು ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ. ನೋಡಿ, ಇಲ್ಲಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಡೋಣ. ಮಸಾಲ ಎಲ್ಲ ಸಮಾನ ಪ್ರಮಾಣದಲ್ಲಿ ಮಿಕ್ಸ್ ಆಗಲಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀವು ಬೇಕಾದರೆ ಇಲ್ಲಿ 1 ಟೇಬಲ್ ಸ್ಪೂನು ಇಲ್ಲ 2 ಟೇಬಲ್ ಸ್ಪೂನು ನೀವು ಆಯಿಲನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಸೇರಿಸ್ಕೊಳ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಎಲ್ಲನ ಮಿಶ್ರಣ ಎಲ್ಲ ಮಿಕ್ಸ್ ಆಗಬೇಕು. ನೋಡಿ, ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಆಮ್ಲೆಟ್ ಮಾಡ್ಕೊಳ್ಳೋಣ. ನೋಡಿ, ತವ ನಾನು ಬಿಸಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕಬ್ಬಿಣದ ತವಾನ ತಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ 1 ಟೇಬಲ್ ಸ್ಪೂನ್ ಅಪ್ಲೈ ಮಾಡಿದ್ದೀನಿ. ಮತ್ತು ನಾನು ಕಲಸಿಟ್ಟಿರೋ ಮಿಶ್ರಣವನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಅದೇ ಶೇಪ್ ತಗೊಳ್ಳುತ್ತೆ. ಅದರ ಮೇಲೆ ನಾವು ಈಗ ಮುಚ್ಚೋಣ. ಪ್ಲೇಟ್ನ ಒಂದು ಕವರ್ ಮಾಡೋಣ. ಚೆನ್ನಾಗಿ ಬೇಯುತ್ತೆ 2 ಕಡೆ. ನೋಡಿ, ಇಷ್ಟು ಚೆನ್ನಾಗಿ ಪ್ಲೇಟ್ನ ಕವರ್ ಮಾಡಿದ್ರೆ ಈ ರೀತಿ ನಮಗೆ 2 ಸೈಡ್ ಚೆನ್ನಾಗಿ ಬೇಯುತ್ತೆ. ಇದನ್ನು ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಇದನ್ನು ನಾನಿವಾಗ ತಿರುವಾಗ್ತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಫ್ರೆಂಡ್ಸ್. ನೋಡಿ, ಈ ಥರ ಸಾಫ್ಟಾಗಿರುತ್ತೆ. ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ತುಂಬ ಫ್ಲಫಿಯಾಗಿ ಸಾಫ್ಟಾಗಿರುತ್ತೆ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ 2 ಕಡೆ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ನಾನು ನಿಮಗೆ ಇದನ್ನು ಇನ್ನೊಂದು ಸೈಡ್ ತಿರುವಿ ತೋರಿಸ್ತೀನಿ. ನೋಡಿ, ಈ ಥರ ಲೈಟಾಗಿ ನೀವು ಮಾಡ್ಕೊಳ್ಳಿ. ಫ್ಲೇಮ್ ಲೋ ಅಲ್ಲಿರಲಿ. ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೋಡೋದಕ್ಕೆ ಎಷ್ಟು ಸುಂದರವಾಗಿ ಬಂದಿದೆ. ಟೇಸ್ಟು ಅಷ್ಟೇ ಅದ್ಭುತವಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ. ನೋಡಿ ಫ್ರೆಂಡ್ಸ್, ಈ ರೀತಿ ಹಾಕ್ಕೋಬೇಕಾಗತ್ತೆ ಆಮ್ಲೆಟ್ಟು. ನೋಡಿ, ನಾನಿವಾಗ ಅದನ್ನು ನಾನು ತೆಗೆದು ತೋರಿಸ್ತೀನಿ. ನೋಡಿ, ಯಾವ ರೀತಿ ಆನಿಯನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಯಾವ ರೀತಿ ಬಣ್ಣ ಇರುತ್ತೆ, ಯಾವ ರೀತಿ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಫ್ಲಫಿಯಾಗಿ ಸಾಫ್ಟಾಗಿ. ಈ ರೀತಿ ಮಾಡ್ಕೊಳ್ಳಿ, ಒಂದು ಬಾರಿ ತಿನ್ನಿ. ನಮ್ಮ ಮನೆಯವರಿಗೆಲ್ಲ ತುಂಬ ಇಷ್ಟ. ಇನ್ನೊಂದು ಸಾರಿ ನಾನು ಹಾಕ್ತೀನಿ. ನೋಡಿ, ಈ ಥರ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ತವ ಮೇಲೆ. ಸೌಟೇನು ನಾನು ಇಲ್ಲಿ ಬಳಸ್ತಾ ಇಲ್ಲ. ನಾನು ಹಾಗೆ ಆ ಬೌಲು ಏನು ಮಿಶ್ರಣ ಮಾಡಿಟ್ಕೊಂಡಿದ್ದೀನೋ ಅದೇ ಬೌಲಿಂದ ಸುರಿದ್ರೆ ಅದೇ ನೋಡಿ ಈ ರೀತಿ ಅದೇ ಶೇಪ್ ತಗೊಳ್ಳುತ್ತೆ. ನಾವು ಸ್ಪೂನಲ್ಲಿ ಸೌಟಲ್ಲೆಲ್ಲ ಅಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಶೇಪ್ ತಗೊಳ್ಳುತ್ತೆ. ನೋಡಿ, ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ ಎಷ್ಟು ಸಾಫ್ಟ್ ಆಗಿದೆ ಅಂತ. ತುಂಬ ಚೆನ್ನಾಗಿದೆ. ಈ ರೀತಿ ಒಂದ್ಸತಿ ಟ್ರೈ ಮಾಡಿ ಆನಿಯನ್ ಮಸಾಲೆ ಆಮ್ಲೆಟ್ಟು. ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬೇಗ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.